ಹೊಂಟಾರೋ ಆನೆಯ ಮಾರ ಗಿಡದವರು ರವ್ವಾಣೆ ಮಾಡಿ ಹೊಂಟಾರೋ ಎಳದಲ್ಲಿ ಎಳಗಾಲೇನೋ ಸುಳದಲ್ಲಿ ಸುಳ ಗಾಲೇನೋ ಎಳಗಾಲೇನೋ ಸುಳದಲ್ಲಿ ಸುಳ ಗಾಲೇನೋ ಸುಂಠರ ಗಾಳಿ ಸುಳದಂಗೋ ಗಾಳಿಯ ಮುಂದ ಹೊಂಟಾರೋ ಸುಂಟರ ಗಾಳಿ ಸುಳದಂಗೋ ಗಾಳಿಯ ಮುಂದ ನಾದಾರೋ ರವಣಿ ಮಾಡುವುದಾರ್ಯಾಗೋ ತುಪ್ಪರಿಯ ಹಣದ ಕೈದಾರೋ ರವಣಿ ಮಾಡುವುದಾರ್ಯಾಗೋ ತುಪ್ಪರಿಯ ಹಣದ ಕೈದಾರೋ ವಾನೂರ ಮದಕ ಬಂದಾರೋ ಹಮನಾದ ಗಾದಿಗೆ ಏರ್ಯಾನೋ ವಾನೂರ ಮದಕ ಬಂದಾರೋ ಗಮನಾದ ಗಾದಿಗೆ ಏರ್ಯಾರೋ ಸಿದ್ಧ ಮಳಿಂಗರಾಯನೋ ಗುರುವಿನ ಸೆರಪ ಹಿಡದಾನೋ ಸಿದ್ಧ ಮಳಿಂಗರಾಯನೋ ಗುರುವಿನ ಸೆರಪ ಹಿಡದಾನೋ ಮಂಡಲಿ ಹಸ್ತ ಇಟ್ಟನೋ ಗುರುವ ಆಶೀರ್ವಾದ ಮಾಡ್ಯಾನೋ ಮಂಡಲಿ ಹಸ್ತ ಇಟ್ಟನೋ ಗುರುವ ಆಶೀರ್ವಾದ ಮಾಡ್ಯಾನೋ ಗುರುವ ಕರಿಯ ಸಿದ್ಧನೋ ಅಲ್ಲಿ ನೋಡುದಾನೆ ಮಾತಾಡ್ಯಾನೋ ಗುರುವ ಕರಿಯ ಸಿದ್ಧನೋ ನೋಡದಾಡ್ಯಾನೋ ಎಲ್ಲೋ ಮಾಡಪ್ಪ ಹೌದು ಆ ಗೌಡನ ಗರ್ವಹರಣ ಮಾಡಿದಂತೆ ಆಯಿತು. ಹೌದು ಹೌದು ಗುರುದೇವ ಹೌದು ನೀನೀಗ 7 ಮಠಗಳ ಸೇವೆ ಮುಗಿಸಿ ಬೀಜ ಗುಂತಿಯ ಮೇಲಿರೋ ಬಗ್ಗೆಲ ಹಿಂಡಿಗೆ ಹೋಗು ಮಾಡಪ್ಪ. ಆದರೂ ಆಗಲಿ ಗುರುದೇವ ಸದಾ ನಿಮ್ಮ ಆಶೀರ್ವಾದ ನನ್ನ ಮೇಲಿರಲಿ. ನಾನು ಈಗ ನೀವು ಹೇಳಿದಂತೆ 7 ಮಠಗಳ ಸೇವೆಯನ್ನು ಮಾಡಿ ಮುಗಿಸಿ ಬನ್ನಿಗೆ ಸಾವಿರ ಭಾಗ್ಯಮಯಿಸಿ ಶೀಘ್ರ ಈ ಮಠಕ್ಕೆ ಹೊಳ್ಳಿ ಬರುತ್ತೇನೆ ಗುರುದೇವ. ನಾನು ಶೀಘ್ರವೇ ಬರುತ್ತೇನೆ. ನಿನಗೆ ಆಶೀರ್ವಾದವಾಗಲಿ, ಹೋಗಿ ಬಾ ಮಾಡಪ್ಪ. ಆದರೂ ಆಗಲಿ ಗುರುದೇವ. ಬಿಟ್ಟನ ಮಾಳಪ್ಪ ಹಾದಿಯ ಮಾರ ಹಿಡದಾರೋ ಗ್ರಾಮ ಬೆಟ್ಟನ ಮಾಳಪ್ಪ ಹಾದಿಯ ಮಾರ ಹಿಡದಾರೋ ಎಳದಲ್ಲಿ ಎಳಗಾಳೇನೋ ಸುಳ್ಳದಲ್ಲಿ ಸುಳ್ಗಾಳೇನೋ ಎಳದಲ್ಲಿ
ಮಾಳ ಪ್ರಮಾಣ ಕಲಿ ಹೈದಾವ ತಾಯಿಯ ನಿಲ್ಲದ ಮರಿಗೋಳು ಮಾಳಪ್ಪ ಮಾಳ ಕಲಗೈದಾವ ಹುಡುಕ ಮರಿಗಳು ನೋಡಪ್ಪ ಮಾಳಪ್ಪ ಹಿಂದ ಮುಂದ ಹೈದಾವ ಮರಿಗೋಳ ನೋಡಪ್ಪ ಮಾಳಪ್ಪ ಹಿಂದ ಮುಂದ ಹೈದಾವ ಉಂಡುಟ ಮರಿಗಳು ಮಾಳಿಂಗರಾಯಾಗ ಏನೊಂದು ಹರಿಕೆಯ ಕೊಟ್ಟಾವ ಒಂದೊಡ್ಡ ಮರಿಗೋಳ ನೋಡಪ್ಪ ಮಾಳವ ಹರಿಗೆಯ ಕೊಟ್ಟಾವ ಪಲ್ಲಕ್ಕಿ ಪದಿಯಾಗಲವನಿಗೆ ನೆಲ್ಲಕ್ಕಿ ಭಾನರಾದ ಬಲ್ಲಕ್ಕೆ ಪರಿಹಾರವ ನೆಲ್ಲಕ್ಕೆ ಬಾನಾರ ಸಾಲ ಸತ್ತಿಗಾಗಲಿವನಿಗೆ ಮೇಲ ಕಳಸ ಯಾಗಾರ ಸಾಲ ಸತ್ಯಗಾರ ಇವನಿಗೆ ಮೇಲ ಕಳಸ ಮುತ್ತಿನ ಪಲ್ಲಕ್ಕಿ ಒಳಗೇನೋ ಇವ ಮದಿಮಗನಾಗಿ ಮೆರಿಯಾರ ಮುತ್ತಿನ ಪಲ್ಲಕ್ಕಿ ಒಳಗೇನೋ ಮರಿಮಗನಾಗಿ ಮೆರಿಯಾರ ಹಾಲುಂಡ ಮರಿಗಳ ರಾಯಾಗ ಏನೊಂದು ಹರಿಕೆಯ ಕೊಟ್ಟಾವ ಆಗೊಂದು ಮರಿಗೋಳ ಮಾಳಿಂಗರಾಯಾಗ ಏನೊಂದು ಹರಕೆಯ ಕೊಟ್ಟಾವ ಜೋಡಣ ಜವಲಿನ ಕರೆದ ಹಾಲ ಬಾನ ನೀರ್ಯಾರ ಡಬ್ಬಲ್ ಕರ್ದಾನೋ ಹಾಲ ಬಾನ ಉಣಸಾನೋ ಬಿಳಿ ಹುಲಿ ಬಿಚ್ಚಿ ಮೈಸಾನು ಕರಿ ಹುಲಿ ಕಟ್ಟಿ ಮೈಸಾನು ಬಿಳಿ ಹುಲಿ ಬಿಚ್ಚಿ ಮೈಸಾನೋ ಕರಿ ಹುಲಿ ಕಟ್ಟಿ ಮೈಸಾನೋ ತಿಳ್ಕಡ ಜಾನಿ ಮಾಳಿಗರಾಯ ಮನದಾಗ ವೇತನ ಮಾಡ್ಯಾರ ಮ್ಯಾಲನ ಮಾಡಪ್ಪ ಏನ್ ಮಾಡುತ್ತಾನೆ ತಿಳ್ಕಡ ಜಾನಿ ಮಾಳಿಂಗರಾಯ ಮನದಲ್ಲಿ ವೇತನ ಮಾಡ್ಯಾರ ಚಿಂತ ಮಾಳಿಗೆ ರಾಯನೋ ಮರಳಿ ಯೋಚನೆ ಮಾಡ್ಯಾನೋ ನನ್ನ ಕರದೇವರ ಕೈಯಾಗ ಸಿಕ್ಕೋ ಧೈಗೊಂಡ ಗೌಡ ಪಶ್ಚಾತ್ತಾಪ ಪಡುತ್ತಿದ್ದಾನೆ. ಆ ಧೈಗೊಂಡ ಗೌಡನ ಕೈ ಬಿಟ್ಟರೆ ನನ್ನ ಧರ್ಮಕ್ಕೆ ಧಕ್ಕಿ ಬಂದೆತ್ತು. ಇರಲಿ, ಈಗ ನನ್ನ ಶಿವನಮನಿ ಕೊರವಂಜಿ ಸಹಕಾರ ಬಹಳ ಮುಖ್ಯವಾಗಿದೆ. ಆ ಶಿವನಮನಿ ಕೊರವಂಜಿಯನ್ನು ಕೂಗಿ ನಾನು ಕರೆದು ಆ ಢಂಕನಾಡ ಧೈಗೊಂಡ ಗೌಡನ ರೋಗ ಉದ್ಧಾರ ಮಾಡಿ ಬಾ ಎಂದು ಹೇಳಿ ಕಳಿಸಬೇಕು. ಹೋ ಶಿವನ ಮನೆ ಕೊರವಂಜಿ, ನಿನ್ನ ಮಗು ಮಹಾಲಿಂಗರಾಯ ನಾನು ಆಹ್ವಾನಿಸುತ್ತಿದ್ದೇನೆ. ನೀನು ಬೇಗನೆ ಬಂದು ಪ್ರತ್ಯಕ್ಷಳಾಗಬೇಕು ತಾಯಿ, ಪ್ರತ್ಯಕ್ಷಳಾಗು. ಮಗು ಮಾಳಿಂಗರಾಯ, ನನ್ನನ್ನು ಕರೆಸಿದ ಕಾರಣವೇನು ಮಗು? ಏನು ಕೊರವಂಜಿ? ಮಾಳಪ್ಪ, ಆ ಢಂಕನಾಡ ಬೆಟಗೇರಿ ಧೈಗೊಂಡ ಗೌಡನಿಗೆ ಹೊಡೆತ ಬಾಳಾಗ್ಯಾದಮ್ಮ. ಹೌದು. ಅವನಿಗೆ ಡಬ್ಬಣ ಸುಚ್ಚಿದಂಗಾಗ್ಯಾದ, ಸೂಜಿ ಚುಚ್ಚದಂಗಾಗ್ಯಾದ, ಮುಳ್ಳು ಮುರಿದಂಗಾಗಿ ಕಳ್ಳ ಕಿತ್ತದಂಗಾಗ್ಯಾದಮ್ಮ. ಹೌದು ಹೌದು. ಇದು ಅಲ್ಲದೆ ಸುತ್ತಿಗಿಲೆ ಹೊಡೆದಂಗಾಗ್ಯಾದ ಮತ್ತು ಟೊಣ್ಣಿಲೆ ಹೊಡೆದಂಗಾಗ್ಯಾದ. ಹೌದು ಹೌದು. ಆ ಗೌಡನಿಗೆ ಹೋಜೀವ ಭಾಜೀವ ನಡೆದೈತಿ. ನೀನು ಬಿಟಗೇರಿ ಗ್ರಾಮಕ್ಕೆ ಹೋಗಿ ಕ್ವಾಣೂರು ಮಠದಾಗ ಢಂಕನಾಡ ಧೈಗೊಂಡ ಗೌಡನ ಮನೆಗೆ ಹೋಗಿ, ಏನು ಢಂಕನಾಡ ಧೈಗೊಂಡ ಗೌಡರ ಮನೆಗೆ ಹೋಗಿ ಆ ಧೈಗೊಂಡ ಗೌಡನಿಗೆ ಕ್ವಾಣೂರು ಮಠದಾಗ ಹಬ್ಬ ಹಾಕೆಂದು ಶಕುನ ಹೇಳಿ ಸಾರಿ ಸಾರಿ ಬರಬೇಕಮ್ಮ ತಾಯಿ. ಆದರಾಗಲಿ ಮಗು, ಶೀಘ್ರವೇ ಹೋಗಿ ಶಕುನ ಹೇಳಿ ಬರುತ್ತೀನಿ ಮಾಳಪ್ಪ. ಆಗಲಿ ಅಮ್ಮ. ನೀನು ನನ್ನ ಮನೆಯಲ್ಲಿ ಕುಳಿತು ರಾಮಸಾಲಿ ಪಡಸಲಿಯಲ್ಲಿ ಕುಳಿತು ಹಾಲಬಾನ ಊಟ ಮಾಡಮ್ಮ. ಆದರಾಗಲಿ ಮಗು. ಗೋಯಿನ ಯಾವಲಿ ಹೇಳುತ್ತಾವೇನೋ, ನಮ್ಮ ದೇವರ ಮಾರಾಗೋ ಎನ್ನ ಯಾವಲೇರುತ್ತಾವೆ ಗ್ರಾಮ ನೆಳ ಹೋಲು ಜಂತಾಗೋ ಬೀಜಳ ಗುಂಟಿ ಬಯಲಾಗೋ ಕಾಮ ನೆಳವಲ ಜಂತಾಗೋ ಬೀಜ
ಹೈದಾಳೋ ಸುಂಟರ ಗಾಳಿಯ ಸೋದಂಗೋ ಗಾಳಿಯ ಮುಂದ ಹೋದಂಗೋ ಕೊಂಡದ ಹಳದ ಹೈದಾಳೋ ಬೆಟ್ಟಿಗೆರಿ ಸೀಮೆಗ ಬಂದಾಳೋ ಗಂಗದ ಅಗಸಿಲ ಹೈದಾಳೋ ಬೆಟ್ಟಗೇರಿ ಗ್ರಾಮ ಬಂದಾಳೋ ರನ್ನದಾಗ ಸಿರಿ ಹೈದಾಳೋ ಬೋರಿಯ ಗಲ್ಲ ದಾಟ್ಯಾಳೋ ಗಂಗದ ಅಗಸಿಲ ಹೈದಾಳೋ ಬೋರಿಯಗೆಲ್ಲ ದಾಟ್ಯಾಳೋ ಬೋರಿನ ಮಳಗಿಲಿ ಹೈದಾಳೋ ರಾಹದ ಬೀದಿಲಿ ಹೈದಾಳೋ ಹೂವಿನ ಮಳಗಿಲ ಹೈದಾಳೋ ರಾದ ಬೀದಲಿ ಹೈದಾಳೋ ಶಕುನ ಹೇಳುತ್ತಾಳೇನು ಅಲ್ಲಿ ಬಟ್ಟಂಗ ಸಾರುತ್ತಾಳೇನು ತಾಳೇನೋ ಬಟ್ಟಲ ಸೇರು ತಾಳೇನೋ ಕೈಗೊಂಡ ಗೌಡನ ಮನೆ ಮುಂದ ಕಳ್ಳಂತ ಕೂಗ ಹೊಡೆದಾಳೋ ಕೈಗೊಂಡ ಗೌಡನ ಮನೆಯ ಮುಂದ ಕಳ್ಳ ಹೊರದಾಳು ದೈಗೊಂಡ ಗೌಡನ ಮನೆಯ ಮುಂದ ಕೊಳ್ಳಂತ ಕೂಗ ಹೊಡೆದಾಳೋ ಕೈಗೊಂಡ ಗೌಡನ ಮನೆಯ ಮುಂದ ಕೊಳ್ಳದ ಮೋಗ ಹೊರದಾಳು ನಾನಾದರೂ ಬೆಟಗೇರಿ ಗ್ರಾಮಕ್ಕೆ ಬಂದಂತೆ ಆಯಿತು. ರಾಜಬೀದಿಯಲ್ಲಿ 5 ರಾಜಗಲ್ಲಿಗೆ ಶಕುನ ಹೇಳಬೇಕು. ಶಕುನ ಹೇಳ್ತೀನ್ರಿ ಅವ್ವ ಶಕುನ. ಉಂಡ ಊಟ ಹೇಳತೀನಿ, ಕಂಡ ಕನಸ ಹೇಳತೀನಿ, ಕಂದ ಹುಟ್ಟುವುದ ಹೇಳತೀನಿ, ಕಂದ ಬೆಳೆಯುವುದ ಹೇಳತೀನಿ. ಹೌದು. ನಾನೇನು ಕೊರವರ ಮನೆಯಿಂದ ಬಂದ ಕೊರಿವೆ ಅಂತ ತಿಳಿಬೇಡ್ರಿ ಅವ್ವ. ದೇವಲೋಕದಿಂದ ಧರಿಗಿಳದ ಬಂದೀನಿ. ಕೈಲಾಸನ ಸುದ್ದಿ ಹೇಳ್ತೀನಿ, ಪಾತಾಳದನ ಬೇರೆ ಹೇಳ್ತೀನಿ, ಮರ್ತ್ಯ ಲೋಕದನ ಕೀರ್ತಿ ಸಾರ್ತೀನಿ. ಹೌದು. ಬೇಡಿದವರಿಗೆ ಬೆಕ್ಕದ ಕೊಡ್ತೀನಿ, ದುಷ್ಟಗುಣ ದೂರ ಮಾಡ್ತೀನಿ, ಅಂಜಿದವರ ಜಲ್ಲ ಬಿಡಿಸ್ತೀನಿ. ಹೌದು. ಹೊಡಿ ಅಂದ್ರೆ ಹೊಡಿತೀನಿ, ಬಡದ ದೇವ ಹಿಡದ ತಂದ ಕೊಡ್ತೀನಿ, ಗಂಡ ಹೆಂಡತಿಯರ ಜಗಳ ಬಿಡಿಸಿ ಒಂದ ಮಾಡತ್ತೀನಿ. ಹೌದು ಹೌದು. ಶಕುನ ಹೇಳ್ತೀನ್ರಿ ಅವ್ವ ಶಕುನ. ಓಹೋ, ನಾನಾದರೂ ಡಂಕ ನಾಡ ದೈಗೊಂಡ ಗೌಡರ ಮನೆಯ ಮುಂದೆ ಬಂದಂತೆ ಆಯ್ತು. ಯಾರಿದ್ದೀರೇವ ಗೌಡ್ತಿಯರ ಮನೆಯಾಗ? ನಾನು ಕೊರವಂಜಿ ಬಂದೀನಿ. ಹೋ ಹೋ, ಬಾಗಿಲ ಹೊರಗೆ ಯಾರೋ ಬಂದಂತೆ ಕಾಣುತ್ತಿರೋರಲ್ಲ. ಹೋ ಹೋ, ಕೊರವಂಜಿ ನೀನಾ? ಬಾರಮ್ಮ ಒಳಗೆ ಬಾ. ಗೌಡತಿ, ನಾನೇನು ಸಾದಾ ಕೊರವಂಜಿ ಅಂತ ತಿಳಿಬೇಡ್ರಿ ಅವ್ವ. ದೇವಲೋಕದಿಂದ ಧರಿಗಿಳಿದ ಬಂದೀನಿ. ಹೌದು. ಬೇಡಿದವರಿಗೆ ಬೇಕಾದ ಕೊಡ್ತೀನಿ, ದುಷ್ಟ ಗುಣ ದೂರ ಮಾಡಿಸ್ತೀನಿ, ಹೌದು. ಅಂಜಿದವರ ಜಲ್ಲ ಬಿಡಿಸ್ತೀನಿ. ಹೌದು. ಶಕುನ ಹೇಳತೀನಿ ಗೌಡತಿ ಶಕುನ. ಕೊರವಂಜಿ, ಗೌಡತಿ, ನಮಗ ಅಷ್ಟ ಐಶ್ವರ್ಯ ಸಿರಿ ಸಂಪತ್ತು ಸಾಕಷ್ಟು ಇದೆ. ಆದರೆ ನಮ್ಮ ಗೌಡರು ಕೈಕಾಲು ಮುರಿದುಕೊಂಡು ಮೂಲೆಯಲ್ಲಿ ಕುಳಿತಿದ್ದಾರೆ. ರಾಮಸಾಲಿ ಪಡಸಾಲಿಗೆಯಲ್ಲಿ ಕುಳಿತು ಶಕುನಿ ಹೇಳಬಾ ತಾಯಿ. ಗೌಡತಿ, ನಾನು ಶಕುನ ಹೇಳಬೇಕಾದರೆ ಅಂಗಷ್ಟು ನೆಲ ಸಾರಿಸಬೇಕು, ತುಂಬಿದ ತಂಬಿಗೆ ಇಡಬೇಕು, ಅಗರಬತ್ತಿ ಹಚ್ಚಬೇಕು, ಜೋಡ ಕ್ಷಮೆ ಹಚ್ಚಬೇಕು. ಹೌದು. ಆಗರ ಅಡಿಕೆ ಸುಗರ ಬಿಳಿಯಲ್ಲಿ ಹಚ್ಚಬೇಕು, ಹುಡಕಿ ಸೋಮನ ಇಡಬೇಕು. ಹೌದು. ಅಂದರೆ ನನ್ನ ತಲೆ ಮೇಲೆ ಇರುವ ಗೋಪುರದ ಬುಟ್ಟಿ ಕೆಳಗೆ ಇಳುವಿ ಶಕುನ ಹೇಳತ್ತೀನಿ ಗೌಡತಿ. ಆದರಾಗಲಿ ತಾಯಿ, ನೀನು ಹೇಳಿದಂತೆ ಮನ ಮೀಸಲ ಮಾಡಿ, ಕಾಯ ವಜ್ರ ಮಾಡಿ, ಮಣ್ಣಿನ ಗೋಡೆ ನುಣ್ಣಗ ಮಾಡಿ, ಹಸಿಯ ಜಗಲಿಯ ಮೇಲೆ ಕುಳಿತು ಖುಷಿಯಾಗಿ ಶಕುನಿ ಹೇಳುಬಾ ತಾಯಿ. ಆದರಾಗಲಿ ಗೌಡತಿ. ಎಲ್ಲಿ ಹೋ ಗೌಡ, ಹಿಂದೊಮ್ಮೆ 360 ಅಂಕಣದ ಮನಿ ದಿನಕ್ಕೊಂದು ಅಂಕಣ ಬಿತ್ತು. ಈ ಮಾತು ಕರೆ ಸುಳ್ಳು ಗೌಡ? ಹೌದು ಹೌದು ಕರವಂಜಿ, ಹೌದು. ಮುಂದೇನು ಹೇಳು ತಾಯಿ. ಗೌಡ, ನಿನಗೆ ಹಿಂದೊಮ್ಮೆ ಅನ್ನ ವಸ್ತ್ರ ದಿವ್ಯ ಸಿರಿ ಸಂಪತ್ತ ಕೊಟ್ಟವರು ಯಾರು? ಕೊಟ್ಟ ದೇವರಿಗೆ ಬಿಟ್ಟು ಕೊಡಲಾರ ದೇವರಿಗೆ ಉಣಿಸಲು ಕೂತಿದ್ದೇನು ಹೋ ಗೌಡ? ಹಿಂದೊಮ್ಮೆ ಕ್ವಾಣಗನೂರ ಕರೆಸಿದ್ದನ ಮಠದಾಗ ಅನ್ನ ವಸ್ತ್ರ ದಿವ್ಯ ಸಿರಿ ಸಂಪತ್ತು ಬೇಡಿ ಪಡೆದುಕೊಂಡಿದ್ದು ಎಷ್ಟು ಬೇಗನೆ ಮರಿತೇಲಿ ಹೇ ಗೌಡ? ಶೀಘ್ರವೇ 7 ದಿನದ ಕರಿಕಟ್ಟಿದ ಹಬ್ಬ ಕೂ ನಿನ್ನ ಬೆನ್ನ ಬಿಡ್ತದ, ಇಲ್ಲವಾದ್ರೆ ಬಿಡುವುದಿಲ್ಲ ಗೌಡ, ಬಲು ಎಚ್ಚರ. ಆಗಲಿ ತಾಯಿ, ಆ 7 ದಿನದ ಕರಿಕಟ್ಟಿದ ಹಬ್ಬ ವಿಜೃಂಭಣೆಯಿಂದ ಆಗುತ್ತಾನೆ. ಬಂದ ಗಂಟಗ ಬಯಲು ಮಾಡುತ್ತಾಯಿ. ಭಕ್ತಿಯಿಂದ ಭಂಡಾರ ಹಚ್ಚಿಕೋ.
ನಿನ್ನ ಬಾಳ ಬಂಗಾರವಾಗ್ತದ, ನಾ ಇನ್ನ ಹೋಗಿ ಬರ್ತೀನಿ ಗೌಡ. ಆಗಲಿ ತಾಯಿ. ಹ ಇದೇನು ವಿಚಿತ್ರ? ಭಂಡಾರ ಹಣೆದ ಹತ್ತಿದ ತಕ್ಷಣವೇ ನನ್ನ ರೋಗವೆಲ್ಲ ನಿವಾರಣೆಯಾಗಿ ಹೋಗಿತ್ತಲ್ಲ. ಹಾ, ಇದರಲ್ಲಿ ಏನೋ ಶಕ್ತಿ ಇದೆ. ಗೌಡತಿ 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 ಗೌಡರೇ, ತೆಗೆದುಕೋ ಈ ಭಂಡಾರ. ಗೌಡತಿ, ಹಿಂದೊಮ್ಮೆ ಕಾಣನೂರು ಮಠಕ್ಕಾಗಿ ಸಿರಿ ಸಂಪತ್ತು ಬೇಡಿಕೊಂಡು ವಚನ ಕೊಟ್ಟು ಬಂದಿದ್ದೆ. ಹೌದು. ಅದು ಏನೆಂದರೆ, ಅದೇನ್ರಿ ಗೌಡ್ರೆ? 7 ಊರಿಗೆ ಭಂಡಾರ ಕೊಡಬೇಕು, 7 ದಿನದ ಕರಿಕಟ್ಟಿದ ಹಬ್ಬ ಹಾಕಬೇಕು. ಹೌದು. ಕೊಟ್ಟ ವಚನ ಮರೆತೇ ಕುಂತೇವಲ್ಲ ಗೌಡತಿ. ಗೌಡರೇ, ಕುರುಬರ ದೇವರಿಗೆ ಇಂಥ ಹಬ್ಬ ಹಾಕಿದರೆ ನಮ್ಮನ್ನು ಕುಲದ ಹೊರಗೆ ಇಡ್ತಾರ. ಬ್ಯಾಡ ಬ್ಯಾಡ ಗೌಡರೇ. ಪಾವ ಹಿಟ್ಟ, ಪಾವ ಬೆಲ್ಲ, ಪಾವ ಬ್ಯಾಳಿ, ಪಾವ ಅಕ್ಕಿ ಮತ್ತು ಕಾಯಿ ಕರ್ಪೂರ ತೆಗೆದುಕೊಂಡು ಬೇಗನೆ ಹೋಗಿ ನಿಮ್ಮ ಗುರುವಿಗೆ ಉಣಿಸಿ ಹರಕೆ ಮುಟ್ಟಿಸಿ ಬರ್ರಿ ಗೌಡರೇ. ಆಗಲಿ ಗೌಡತಿ. ಆ ಮಾಹಿತಿ ನೋಡಿ. ಹಾಗಾದರೆ ಅಡಿಗೆ ಸಾಮಗ್ರಿಗಳನ್ನು ಕೊಡು. ನಾನಾದರೂ ಅತಿ ಬೇಗನೆ ಹೋಗಿ ಶೀಘ್ರವೇ ಬರುತ್ತೇನೆ. ಆದರಾಗಲಿ ಗೌಡರೇ. ಆಗಲಿ ಗೌಡತಿ. ಹೋ ಆ ಮಂದ ಬುದ್ಧಿಯ ಗೌಡ ಮಡದಿಯ ಮಾತ ಕೇಳಿ ಪಾವ ಹಿಟ್ಟ, ಪಾವ ಅಕ್ಕಿ, ಪಾವ ಬೆಲ್ಲ, ಪಾವ ಬೇಳಿ ತಗೊಂಡು ಹರಕೆ ಮುಟ್ಟಿಸಲು ಒಬ್ಬವನೇ ಹೊಂಟನಲ್ಲ. ಈಗ ನಾನು ಬೀಜ ಗುಂತಿಯ ಮೇಲೆ ಮಟ್ಟನೆ ಮಾಯಾಗಿ ಮಂಟ್ನೂರ ಖಣಿಯ ಮೇಲೆ ಭೆಟ್ಟಿಯಾಗಿ ಆ ಡಂಕನಾಡ ದೈಗೊಂಡ ಗೌಡನಿಗೆ ಮತ್ತೆ ಬುದ್ಧಿ ಕಲಿಸಿ ಬರಬೇಕು. ಹೌದು. ಯಪ್ಪ, ನೀನು ಯಾರು ಬಾಗುತ್ತೆ ಬಳಕುತ್ತೆ ಹೆಗಲ ಮೇಲೆ ಕಂಬಳಿ ಹಾಯ್ಕೊಂಡು ಒಬ್ಬವನೇ ಎಲ್ಲಿಗೆ ಹೊಂಟೀರಪ್ಪ? ಯಪ್ಪ ಮಹಾನುಭಾವರೇ, ಆ ಹಿರಿವಳೆ ದಂಡೆಯ ಮೇಲೆ ಗಿರಿಯ ಕೋಣೋರಾಗ ಆ ಗುರು ಕರೆಸಿದ್ದಾಗ ಹರಿಕೆ ಮುಟ್ಟಿಸಲು ಹೊಂಟಿದ್ದೇನೆ ಮಹಾನುಭಾವರೇ. ಆ ನೀವು ಹೀಗೆ ಗಾಗೈಸಿ ಯಾಕೆ ನಕ್ಕಿದ್ದು? ಏನು ಗೌಡರೇ, ನೀವು ಅರಸಿಕೆ ಮಾಡುವವರು, ಗೌಡಿಕೆ ಮಾಡುವರು, ರಾಜಕೀಯ ಮಾಡುವರು, ಮಾಲಿಯ ಗೌಡಿಕಿ, ಪೊಲೀಸಿ ಗೌಡಿಕಿ, ದೇಸೈಕಿ ಮಾಡುವರು ಮತ್ತು ಢಂಕನಾಡದೊಳಗೆ ಭಿಂಕ ಸಾರಬಹುದು. ಏನು ಗೌಡರೇ, ನೀವು ಏನು ಬೇಡಿಕೊಂಡಿರಿ? ಗೌಡರೇ, ಪಾವ ಹಿಟ್ಟ, ಪಾವ ಅಕ್ಕಿ, ಪಾವ ಬೆಲ್ಲ ತಗೊಂಡು ಯಾರಿಗೆ ಉಣಿಸ್ತೀರಿ? ಮೊದಲು ನೀವು ಏನು ಬೇಡಿಕೊಂಡಿರಿ ಅದನ್ನ ಮಾಡಿರಿ, ಅಂದ್ರೆ ನಿಮ್ಮ ಬೆನ್ನ ಬಿಡ್ತಾದ ಗೌಡರೇ. ಹೌದು ಮಹಾನುಭಾವರೇ, ನಿಮ್ಮ ಮಾತು ನನಗೂ ಸತ್ಯವನಿಸುತ್ತಿದೆ. ಹಾಗಾದರೆ ನಾನೇನು ಮಾಡಲಿ? ಏನು ಗೌಡರೇ, ನೀನು 7 ಭಂಡಾರ ಕೊಡಬೇಕು, 7 ಡೊಳ್ಳ ಕೂಡಿಸಬೇಕು, 7 ಪಲ್ಲಕ್ಕಿ ತರಿಸಬೇಕು, 7 ಜಿಲ್ಲೆದ ಹೂವು ತರಿಸಬೇಕು, 7 ದಿನದ ಪರ್ಯಂತ ಕ್ವಾಣೂರು ಮಠದಾಗ ಅನ್ನ ಪ್ರಸಾದ ಮಾಡಬೇಕು. ಏನೋ ಗೌಡ, ಹೆಂಡತಿಯ ಮಾತ ಕೇಳಿ ಹೆಮ್ಮಾರಿ ಆಗಬೇಡ ಗೌಡ, ನೀನು ಹೆಮ್ಮಾರಿ ಆಗಬೇಡ. ಹೆಣ್ಣಿಗಾಗಿ ಸತ್ತರು, ಮಣ್ಣಿಗಾಗಿ ಸತ್ತರು, ಹೊನ್ನಿಗಾಗಿ ಸತ್ತರು, ಗುರುವಿಗಾಗಿ ಸತ್ತವರು ನಾ ಕಾಣೆ ಎಂಬಂತೆ. ಅರವೇ ಗುರುವಿನ ಗುರು ಗುರು ಹೇಳಿದಂಗ ನೀ ಇರು, ಬೀಳಬೇಡ ಬಾಳ ಹರು. ಗೌಡ, ತುತ್ತ ಅನ್ನಕ್ಕ ಮತ್ತೊಂದು ಆದಿ ಗೌಡ ಎರು, ಮತ್ತೊಮ್ಮ ಆದಿಯರು. ಯಪ್ಪ ಮಹಾನುಭಾವರೇ, ಆಗಲಿ. ನೀವು ಹೇಳಿದಂತೆ ಆ 7 ದಿನದ ಕರಿಕಟ್ಟಿದ ಹಬ್ಬ ವಿಜೃಂಭಣೆಯಿಂದ ಹಾಕುತ್ತೇನೆ. ನೀವು ಕೂಡ ಆ ಹಬ್ಬಕ್ಕೆ ತಪ್ಪದೆ ಬರಬೇಕು ಮಹಾನುಭಾವರೇ. ಆಗಲಿ ಗೌಡರೇ, ನೀವು ಶೀಘ್ರವೇ 12,000 ದಂಡ ದರಬಾರ ಕರೆದುಕೊಂಡು ಆನಿ ಅಂಬಾರಿ ತೆಗೆದುಕೊಂಡು ನೀವು ಕೋಣೂರು ಹಬ್ಬಕ್ಕೆ ಬರ್ರಿ, ನಾನು ಅಲ್ಲೇ ಇರುತ್ತೇನೆ. ಆಗಲಿ ಮಹಾನುಭಾವರೇ. ಗೌಡತಿ, ಗೌಡತಿ, ಗೌಡರೇ, ಮತ್ತೆ ಹೊಡೆತ ಬಹಳ ಆಗ್ಯದ. ಪಶ್ಚಾತ್ತಾಪ ಪಟ್ಟಿದ್ದೇನೆ. ಆ 7 ಊರಿಗೆ ಭಂಡಾರ ಕೊಡಬೇಕು, 7 ದಿನದ ಕರಿಕಟ್ಟಿದ ಹಬ್ಬ ಹಾಕಿದ್ರೆ ಬೆನ್ನ ಬಿಡ್ತಾರ. ಹೌದು. ಇಲ್ಲದಿದ್ದರೆ ಬೆನ್ನ ಬಿಡುವುದಿಲ್ಲ ಗೌಡತಿ. ಗೌಡರೇ, ಆ ಮಳ್ಳ ಕುರುವರು ಹಿಂಗೇಕೆ ಕಾಡುತ್ತಿರುವರು? ಗೌಡರೇ, ಇಂಡಿ ಹೀರವನ್ನ ಕರೆಸಿರಿ, ಪುಂಡ ಕೋರವನ್ನ ಕರೆಸಿರಿ, ಮೂಕ ಚೌಡೆಯರನ್ನ ಕರೆಸಿರಿ, 7 ಬಂಡಿ ಯಾಲಗ ಗುಂಡನ ಹಂದರ ಹಾಕಿರಿ, ಇಸದ ಬಾಯಾಗ 7 ಜಿಲ್ಲೆಯ ಹೂವ ಚೆಲ್ಲಿರಿ, 7 ಮೂಲ ರಂಗದಲ್ಲಿ ಮಾಳಿಂಗರಾಯ ಒಬ್ಬನೇ ಕಾಣಿಸಬೇಕು. ಗುರು ಶಿಷ್ಯರ ಪವಾಡ ನೋಡೋಣ ಗೌಡರೇ. ಆಗಲಿ ಗೌಡತಿ, ನೀ ಹೇಳಿದಂತೆ ಇಂಡೀರರು, ಪುಂಡಕೋರರು,
ಬಂಗಾಲಿ ದೇಶದ ಭಾವನ ಕರೆಸಿ, ಮೂಕ ಚೌಡನೆ ಕರೆಸಿ, ಹಾಗೆ ಕುಟಿಲ ಶಬ್ದರನ್ನು ಕರೆಸುತ್ತೇನೆ. ಹಾಗೆ ಈ ಊರಿನ ಗುರು ಹಿರಿಯರೇ, ಅಣ್ಣ ತಂಗಿಯರೇ, ಅಕ್ಕ ತಂಗಿರೇ ಎಲ್ಲರೂ ಕೂಡಿಕೊಂಡು ಆ ಕ್ವಾಣೂರು ಮಠಕ್ಕೆ ಎಲ್ಲರೂ ಹೋಗೋಣ. ತಯಾರಾಗಿರಿ. ಅಕ್ಕ ತಂಗಿಯರೇ, ತಾಯಿ ತಂದೆಯರೇ, ಬಂಧು ಬಳಗದವರೇ, ರಾತ್ರಿ ಬೆಳತನ ಕಳೆದುಕೊಂಡು ಕರಿಗಡಬ ಹರಿತುಪ್ಪವನ್ನ ಮಾಡಿರಿ. ಆ ಬುತ್ತಿ ಗಂಟನ್ನು ತೆಗೆದುಕೊಂಡು ಬನ್ನಿರಿ. ಎತ್ತಿನ ಗಾಡಿಯಲ್ಲಿ ಕಟ್ಟಿಕೊಂಡು ಕ್ವಾಣೂರ ಮಠಕ್ಕೆ ಹಬ್ಬ ಹಾಕಿ ನಮ್ಮ ಗೌಡರು ಹಬ್ಬ ಹಾಕಿದರೆ ಹಬ್ಬಕ್ಕಾದನು ಹೋಗೋರು ತಾಯಿದ್ದಾರೆ. ಬಾಬಾ ಹಬ್ಬಕ್ಕ, ಮಾಮ ಹಬ್ಬಕ್ಕ, ಮಾಮ ಹಬ್ಬಕ್ಕ, ಆಯ್ ಆಯ್ ಹಬ್ಬಕ್ಕ. ಮುತ್ತೆ ಹೇಳಿನಿ, ಮುತ್ತೆ ಬರ್ತಾನೆ ಹಂಗೆ ಈ ಕಡೆ ಡೈರೆಕ್ಟ್. ಹಬ್ಬ ಮಾಡ್ಬೇಕಂದ್ರೆ